ತಿರುವಣ್ಣಾಮಲೆಗೆ ಬರೋದಕ್ಕೆ ಬಸ್ ಫೆಸಿಲಿಟಿ ಎಲ್ಲ ಇದೆ. ಆದರೆ ರಿಟರ್ನ್ ಹೋಗ್ಬೇಕಾದ್ರೆ ಮಾತ್ರ ಬಸ್ ಹೆವಿ ಕ್ರಿಟಿಕಲ್ ಆಯಿತು. ನಾವು ಬಂದೊಂದು ಹಾಫ್ ಆನ್ ಅವರ್ 1 ಅವರ್ ಆಯಿತು. ಯಾವ ಬಸ್ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಆಗಲಿ ಇಲ್ಲುವಂಥ ಗೌರ್ಮೆಂಟ್ ಸರ್ವೆಂಟಿಗೆ ನೀವು ಹೋಗಿ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ ಯಾವ ಬಸ್ ಯಾವ ಟೈಮಿಗೆ ಬ್ಯಾಂಗ್ಳೂರಿಗೆ ಕಳಿಸ್ಬೇಕು, ಪ್ಲ್ಯಾನ್ ಇದೆ ಏನಿದೆ ಅಂತ ಇವರು ಗೊತ್ತಿಲ್ಲ. ಈ ಬಸ್ ಸ್ಟಾಪ್ ನೋಡಿ ಹೆಂಗಿದೆ ಅಂದರೆ, ನೀವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಗೋಪುರದಿಂದ ಇಲ್ಲಿಗೆ ಬರಬೇಕಾದ್ರೆ ಆಟೋದಲ್ಲಿ ಒಬ್ಬರಿಗೆ 200 ರೂಪೀಸ್ ಕೇಳ್ತಾರೆ. ಅದರಿಂದ ಇಲ್ಲಿಗೆ ಒಂದು 4 ಕಿಲೋಮೀಟ್ರ್ ಇದೆ. ಬೈ ವಾಕಲ್ಲಿ ಕೂಡ ಬರ್ಬೋದು, ಆಟೋದಲ್ಲಿ ಕೂಡ ಬರ್ಬೋದು. ಬಂದರೆ ಒಬ್ಬರಿಗೆ 200 ರೂಪೀಸ್ ಕೇಳ್ತಾರೆ. ಹೆವಿ ಪ್ರಾಬ್ಲಮ್ ಇಲ್ಲಿ ಬಸ್ಸು ರಿಟರ್ನ್ ಹೋಗ್ಬೇಕಾದ್ರೆ. ಬ್ಯಾಂಗ್ಳೂರಿಂದ ಯಾರೆಲ್ಲ ಬರ್ತಾರೆ ಅವರು ರಿಟರ್ನ್ ಹೋಗ್ಬೇಕಂತ ಹೇಳಿದರೆ ಹೆವಿ ಕ್ರಿಟಿಕಲ್. ಯಾವ ಬಸ್ ಹೋಗ್ತಾರೆ ಅಂತ ಗೊತ್ತಿಲ್ಲ. ಬಸ್ಸಲ್ಲಿ ಕೂತಿರೋರಿಗೂ ಗೊತ್ತಿಲ್ಲ ಕನ್ಫರ್ಮ್ ಹೋಗುತ್ತಾ ಇಲ್ಲ ಅಂತ. ಯಾಕಂದರೆ ಆಲ್ರೆಡಿ ಒಂದು ಬಸ್ಸಿಂದ ಸಿಕ್ಕಿದ್ದು ಬ್ಯಾಂಗ್ಳೂರಿಗೆ ಹೋಗುತ್ತೆ ಅಂತ ಅದರಿಂದ ಇಳಿಸ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಟ್ಟರೆ ಯಾರು ಕ್ಲಾರಿಟಿ ಗೊತ್ತಿಲ್ಲ ಯಾವ ಬಸ್ ಹೋಗುತ್ತೆ ಏನಂತ. ಸೊ ನೀವು ಬರೋದಂತೂ ಈಸಿ ಬರ್ಬೋದು. ರಿಟರ್ನ್ ಹೋಗ್ಬೇಕಾದ್ರೆ ಹೆವಿ ಕ್ರಿಟಿಕಲು. ತುಂಬ ಟೈಮ್ನ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು ಸರ್. ಸರ್ ಬ್ಯಾಂಗ್ಳೂರ್ ಬಸ್ ಎಷ್ಟು ವೆಯ್ಟ್ ಮಾಡ್ತೀರಾ ಸರ್? ಸರ್ ಅರೌಂಡ್ 1-2 ಅವರ್ ಆಯ್ತು ಸರ್ ಬಂದು. ಅದು ಯಾವುದು ಬಸ್ ಎಲ್ಲಿ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ. ನೀವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೆ ನಾವು. 2 ದಿನ ಆಗಿತ್ತು. ದರ್ಶನ ಎಲ್ಲ ಆಯಿತು. ಹೋಗ್ಬೇಕಂತಿದ್ದೀವಿ. ಎಲ್ಲಿ ಏನು ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಕ್ಲಾರಿಟಿ ಸಿಗ್ತಾ ಇಲ್ಲ. ಎಲ್ಲಿ ನಾವು ಒಂದಷ್ಟು ಬಸ್ಸಲ್ಲಿ ಒಂದು ಬಂದ್ವಿ, ಇಳಿಸಿದ್ರು, ಮತ್ತೆ ಏನು ಅಂತ ಸಿಗ್ತಾ ಇಲ್ಲ. ಮತ್ತೆ ಕೆಳಗೆ ಇಳಿಸಿದ್ದಾರೆ, ಕನ್ಫರ್ಮ್ ಕೊಡ್ತಾ ಇಲ್ಲ. ನೋಡಿ ಇಲ್ಲಿ ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆಗೆ ಯಾರೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಸೊ ಅವರಿಗೆ ಇದು ಪ್ರಾಬ್ಲಮ್ಮು, ತುಂಬಾ ಪ್ರಾಬ್ಲಮ್ಮು. ಸೊ ಬೆಟರು ನಿಮ್ಮ ಓನ್ ವೆಹಿಕಲ್ ಬರೋದೇ ಬೆಟರು. ಥ್ಯಾಂಕ್ ಯು.